ಎಲ್ಲಿ ಹೋಗೋಣ ಮೊಮ್ಮಗಳನ್ನ ಕರೆದು ಸಾಕಾಗುತ್ತೆ. ಇದನ್ನು ಮೊಮ್ಮಗಳಲ್ಲಿ ಲೋಟ ಎಲ್ಲ ಕೊಚ್ಚೋಳು ಮುಂಚೆ ಕೊಯ್ಸಪ್ಪು ಅಂತಲೂ ಗೊತ್ತಾಗ್ತಾರೆ. ಅಜ್ಜಿ ಬೇಕು ಮೊಮ್ಮಗಂಗಂತೂ ಒಂಚೂರು ಗೊತ್ತಾಗ್ತಿಲ್ಲ. ಅಜ್ಜಿಗೆ ಬೇಕು ಅಜ್ಜಿ ನಾನು ಒಂದು 30-40 ಅಡಿಕೆ ಹಾಕ್ತಾಳೆ. ಅಡಿಕೆ ತಂದಿರಕ್ಕೋ ಎಂಥವ್ರು ಇದ್ದ ಇಷ್ಟೊತ್ತಾಯ್ತು. ನಾನು ಇನ್ನೂ 4 ಅಡಿಕೆ ಹಾಕಿದ್ದೆ. ತಿಂಡಿ ಆಗಿ ಇನ್ನೂ ಊಟ ಟೈಮ್ ಆಗೋಕ್ಕಿಂತ ಮುಂಚೆನೇ ನಂಗೊಂದು 20 ಅಡಿಕೆ ಬೇಕಪ್ಪ. ಏನು ಒಂದು ಚೂರು ಗೊತ್ತಾಗ್ತಲ್ಲೇ ಎಂತಿಲ್ಲ. ವಯಸ್ಸಾದವಳಿಗೆ ಎಂತೂ ಬೆಲೆಯೇ ಇಲ್ಲ. ಎಂತ ಹೇಳೋದು ಏನು ಒಂದು ಚೂರು ಗೊತ್ತಾಗ್ತಲ್ಲ. ನಾನು ಹೆಚ್ಚಿಗೆಲ್ಲ ಹಾಕೋದಿಲ್ಲ ಅಡಿಕೆ. ನಾನು 40 ಅಡಿಕೆ ಹಾಕೋದು ಅಷ್ಟೇ. ನೋಡಿ ನಂಗೆ ಎಷ್ಟು ಥರ ಕುಡ್ಲಣ್ಣ ಇದು ಅಷ್ಟೇ ಅಡಿಕೆ ಹಾಕೋದು ನಾನು. ಸೊ ಎಂತ ನಮ್ಮೊಂದು ಅಜ್ಜಿಗೆ ಎಲಡಿಕೆ ಹೊಗೆ ಸೊಪ್ಪು ಎಲ್ಲ ತಂದಿಡೋಕ್ಕೂ ಗೊತ್ತಾಗ್ತಲ್ಲ. ನನಗೆ ಆವಾಗ ಒಂದ್ಸರಿ ಸಣ್ಣಕ್ಕೆ ನಾನು ಸೊಸೆಯಾಗಿ ಬಂದಾಗ ನನಗೆ ಹಲ್ಲು ನೋವು ಶುರುವಾಗಿತ್ತ. ನಮ್ಮನೆ ಅತ್ತಿಮ್ಮಿದ್ದಾರ ನಿನಗೆ ಹಲ್ಲು ನೋವು ಬಂದ ಒಂಚೂರು ಹೊಗೆ ಸೊಪ್ಪು ಹಾಕೊಂಡು ತಿನ್ನು ಅಂದ. ಅಷ್ಟೇ ತಿಂಡಿ 4 ದಿನ ತಲೆ ಗುಡ್ತು ನನಗೆ. ಹೌದು ಅದರಿಂದವ ಕೊನೆಗೆ ಅದೇ ಅಭ್ಯಾಸ ಆಗೋತು. ವಯಸ್ಸಾದವ್ರನ್ನೆಲ್ಲ ಯಾರು ಕೇಳೋರಿಲ್ಲ, ಲೆಕ್ಕಕ್ಕಿಲ್ಲ, ಜಾಮಕ್ಕಿಲ್ಲ. ಆ ಅಭ್ಯಾಸ ಆಗಿದ್ದು ಈಗ ಬಿಡಂಗಿಲ್ಲ. ಒಂದು ಕಡೆ ಬೋಯ್ತಿರ್ತ ಅಷ್ಟು ಎಲಡಿಕೆ ಬೇಕೇನೋ ಅಂತ. ಓಕೆ ನಾವು ಗೊತ್ತಿಲ್ಲ, ನಮಗೆ ಟೈಮ್ ಪಾಸ್ ಆಗ್ತಲ್ಲ, ಅದಕ್ಕೆ ಹಾಗೆ ಸೊಪ್ಪೆಲ್ಲ ಹಾಕ್ತಪ್ಪ. ನಮ್ಮ ಮದುವೆ ಈ ಬೆಳಗ್ಗೆ ಇಷ್ಟೆಷ್ಟು ಚಳಿನೇ ಬಿಡಲೆ ಫಟರ್ ಬೇರೆ ಹಾಕ್ಕೊಂಡಿ ನನಗೆ. ನನ್ನ ಯಾರು ಕೇಳ್ತಾರೆ. ಒಂದು 2 ಎಲೆ ಒಂದಿಷ್ಟು ದೊಡ್ಡ ಅಡಿಕೆ ಚೂರು ಹೊಗೆ ಸೊಪ್ಪು ಅದು ತಿನ್ನೋಕ್ಕೂ ಪರ್ಮಿಷನ್ ಇಲ್ಲ. ನಾನು ಎಂಥವ್ರು ಕೇಳ್ತಾರೆ ನಂಗೆ ಗೋಬಿ ಮಂಚೂರಿ ತಂದುಕೊಡಿ, ಮಸಾಲೆ ಪುರಿ ತಂದುಕೊಡಿ ಹೇಳಿ. ಅಜ್ಜಿ ಅದ್ರ ಬರೀ ಎಲ್ಲ ಅಡಿಕೆ ಇಷ್ಟೇ ಕೇಳೋದಪ್ಪ. ಅದು ಗೊತ್ತಾಗೋದಿಲ್ಲ ಈ ಅಜ್ಜಿಗೆ ಇದ್ಬೇಕು ಅದು ಎಂತ ಹೇಳೋದು. ಹೊಗೆ ಸೊಪ್ಪು ತಿಂದರೆ ಕೇಳ್ತಲ್ಲ ಮನಸ್ಸು. ಬರೀ ಕಾಳ ತಿಂದರೆ ಬೇಕು ಖುಷಿ ಆಗುತ್ತೆ. ಗೊತ್ತಾಗ್ತಾಯಿಲ್ಲ. ನಮ್ಮ ಮಕ್ಕಳಿಗೆ ಒಂಚೂರು ಅಜ್ಜಿಗೆಲ್ಲ ತಂದಿಡೋಣ ಅಂತ ಇದ್ದ. ಕವಳ ಹಾಕೋಕ್ಕೆ ಎಲ್ಲ ಇದ್ದರೆ ಚೆನ್ನಾಗಿ. ಎಲಡಿಕೆ ತಿಂದೆ ಬೇಜಾರಾಗೋದು. ಈಗಿನ 10 ಅಡಿಕೆ ಆಗಿದ್ದಷ್ಟೇ. ನನ್ನ ಎಲೆ ಎಲ್ಲ ಖಾಲಿ ಆಗೋಯ್ತು. ನನ್ನ ಎಲೆ ಸಂಚಿ ಬೇರೆ ತಗೊಂಡೋಗಿಟ್ಕೊಂಡೆ ನಾನು ಜಾಸ್ತಿ ತಿಂತೀನಿ. ಒಟ್ಟಿನಲ್ಲಿ ಈ ಮೊಮ್ಮಕ್ಕಳು ಕಾಲ ಸುಕ್ಕಿಲ್ಲ ನನ್ನದು. ನನಗೆಲ್ಲ ಅಡಿಕೆ ಪರ್ಸ್ತು ಎಲ್ಲ ತಗೊಂಡು ಹೋಗ್ಬಿಟ್ಟಿದೆ. ನಾನು ಜಾಸ್ತಿ ತಿಂದರೆ ನಂಗೆ ಆರಾಮಿರ್ತಲ್ಲ ಹೇಳಿ ಅವ್ರಿಗೆ ಟೆನ್ಷನ್ನು. ಅವಕ್ಕೆ ಎಂಥ ಟೆನ್ಷನ್ನು ಅಂತ. ನನಗೆ ಅವ್ರು ತಿಂದೆ ಆದರೆ ಆಗೋದೇ ಇಲ್ಲ, ಬೇಕೇ ಬೇಕು. ದಿನಕ್ಕೊಂದು 40 ಅಡಿಕೆ ಇದ್ರೂ ಹೊಟ್ಟೆ ಸಾಕು ನನಗೆ. ಜಾಸ್ತಿ ಎಲ್ಲ ಬೇಡ. ನಮ್ಮ ಮನೆಯವರು ಅಷ್ಟೇ, ಮೊಮ್ಮಕ್ಕಳು ಹೇಳ್ದಂಗೆ ಕೆಲಸ. ಮೊದಲೆಲ್ಲ ಒಂದಿಷ್ಟು ಎಲೆ ಎಲ್ಲ ತಂದು ಕೊಡ್ತಿದ್ದ ಹೆಂಡತಿಗೆ ಬೇಕು. ಈಗ ಎಂತೂ ಇಲ್ಲ, ಬೊಯ್ತ ಬರೀ. ನಿಮ್ಗೆ ಗೊತ್ತಿದ್ದ ಎಷ್ಟು ಬೊಯ್ತ ಗೊತ್ತಾ?
ಎಷ್ಟು ಎಲೆ ತಿಂತೀಯ, ಎಷ್ಟು ಅಕ್ಕೆ ಖಾಲಿ ಮಾಡ್ತೇಳೆ. ನಾನೇನು ಚಾಕ್ಲೇಟ್ ಕೇಳಿದ್ನ ಅವ್ರ ಹತ್ರ ಅಂತ ಕೇಳಿದೆ. ಒಂದು ಎಲೆ ಅಡಿಕೆಪ್ಪ ನಮ್ಮ ಮನೆ ತೋಟದಲ್ಲೇ ಬಿಡ್ತು. ಅಡಿಕೆ ಅಂತೂ ನಾವೇ ಬೆಳಿತೀವಿ ಅಲ್ಲ, ಅದನ್ನು ತಿನ್ನೋಕ್ಕೂ ಬಿಡೋದಿಲ್ಲ. ಇನ್ನೊಂದು ಕಡೆ ಫಸ್ಟ್ ಟೈಮ್ ಮೊಮ್ಮಕ್ಕಳೆಲ್ಲ ಬೋಯ್ತಾ, ನಾವಿಲ್ಲಿ ಬಟ್ಲ ಮನೆಗೆ ಸೈಜ್ ಎಲ್ಲ ಹಾಕ್ಸಿದ್ವಿ, ಅಲ್ಲೆಲ್ಲ ತುಪ್ಪ ಇರ್ತಾಳೆ ನೀನು ಗಲೀಜು ಮಾಡ್ತೆ ಅಂತ. ಮತ್ತು ಜಾಸ್ತಿ ಹೇಳಿ ಓದ್ಬಿಡ್ತ ಕೊನೆಗೆ. ನನಗದು ಕಷ್ಟ. ಬಟ್ಲ ಮನೆಯಲ್ಲವ ಕ್ಲೀನಿಲ್ಲೇ, ನೀನು ಕ್ಲೀನಾಗಿರ್ತದೆ, ತುಪ್ಪ ಇಟ್ಟೆ, ತುಪ್ಪಾಡ ಅಲ್ಲೇ ತುಪ್ಪಾಡ ಗಲೀಜಾಗ್ತು, ಎಲ್ಲಿ ತುಪ್ಪಾಡ ನೋಡು, ಟೈಲ್ಸ್ ಎಲ್ಲ ಹಾಳು ಮಾಡಿದ್ದೆ, ಅಲ್ಲಿ ಅಡಿಕೆ ತುಪ್ಪಿ ಹೋಯ್ತು. ಸಿಂಕಲ್ ತುಪ್ಪಿರೆ, ಸಿಂಕಲ್ಲು ತುಪ್ಪಿದೆ, ನೀನು ಗಲೀಜದು ಹೇಳ್ತಾ ಅದು ಬಯಸ್ಕೊಳಕ್ಕೋ. ನಾನು ಒಂದು ಕಡೆ ಜಾರ್ತು, ಕಾಲು ಬೇರೆ ಜಾರ್ತು, ವಯಸ್ಸಾತಲ್ಲ ನನಗೆ, ಟೈಲ್ಸ್ ಬೇರೆ ಹಾಕ್ತಿದ್ದೆ, ಎಲ್ಲರಿಗೆ ಹಾಕಿದ್ರು ಬೈತೆ ಜೋರ. ಬೇರೆ ಕಾಲು ನೋವು ಮಾಡಿ ಎಣ್ಣೆ ಬೇರೆ ಹಚ್ಕೊಳ್ಳೋದಪ್ಪ, ಎಣ್ಣೆ ಹಚ್ಕೊಂಡು ನಡೆಯೋದು ತನಕ ಜಾರ್ತು. ಅದೆಂತ ಸುಟ್ಟಿದ್ದೆ ಅಂತ ಹೇಳ್ತಲ್ಲ, ಎಂತ ಅದು ಇದೆಂತ ಇಂಗ್ಲೀಷಲ್ಲಿ ಹೇಳ್ತಾಳು ನೆನಪಾಗ್ತಲ್ಲ. ಈ ಮೊಮ್ಮಕ್ಕಳೆಲ್ಲ ಹೇಳ್ತಿರ್ತವಪ್ಪ, ಎಂಥ ಕಲ್ಲು ಅಂತ ನೆಲಕ್ಕೆಲ್ಲ ಕಲ್ಲು ಹಾಕ್ತಾರ ಅಂತ. ಹಾಂ ಗ್ರನೈಟ್, ಗ್ರನೈಟ್ ಅಂತ ಅದು ಹಾಕಿದ್ದ ಮರ. ಎಂತ ಮಾಡೋದೇನ, ಬರೀ ಜಾರದೆಯ. ನನಗಂತೂ ನಡೆಯತ್ತಿ ಕಾಲೆಲ್ಲ ನಡುಕ್ತು, ಕಾಲೆಲ್ಲ ನಡುಗಿ ಬೀಳಕ್ಕಾಗ್ತೀನಿ ನಾನು. ಅದೆಲ್ಲ ಅರ್ಥ ಆಗ್ತದೆ. ಓಕೆ, ಅದೆಂತ ಪ್ಯಾಷನ್ ಮಾಡ್ಕೊಂಡು ಎಲ್ಲರ ಮನೆಯಲ್ಲೂ ಹಾಕಿದ್ದ ಹೇಳಿ ಹಾಕ್ತ. ಈ ವಯಸ್ಸಾದ್ರ ಕತೆ ಕೇಳೋರು ಯಾರಿದ್ದ? ಯಾರೂ ಇಲ್ಲ ಕೇಳೋರು. ಒಂದೊಂದ್ಸರಿ ಬೋಯ್ತಾ, ನಿಮ್ಮ ತಲೆ ಕೂದಲು ಹಣ್ಣಾಯ್ತು ಅಷ್ಟೇ, ನಿಮ್ಗೆ ಎಂತೂ ಗೊತ್ತಾಗ್ತದೆ ಹೇಳಿ. ನಮ್ಮಷ್ಟು ಅನುಭವ ಇದ್ದ ಅವಕ್ಕೆ, ಎಂತ ಅನುಭವ ಇಲ್ಲ. ಎಷ್ಟು ಮಳೆಗಾಲ ಕಳೆದವು. ಎರಡಕ್ಕೆ ಹಾಕ್ಕೊಂಡ್ರೂ ಕಷ್ಟ, ತುಪ್ಪಿರೂ ಕಷ್ಟ, ಮತ್ತು ಹಂಗಿರೋದು. ನೀವೆಲ್ಲ ಎಲ್ಲಡ್ಕೆ ತಿಂತೀವಿ, ಹಿಂಗೆ ಹೇಳ್ತೀವಿ ಎಲ್ಲರೂ. ನಮಗೆ ಅಂತ ಗೊತ್ತಾ, ಎಷ್ಟು ಎಲ್ಲಡ್ಕೆ ತಿಂದರು ಅಲ್ಲಿ ತುಪ್ಪಬೇಡ ಅಜ್ಜಿ, ಇಲ್ಲಿ ತುಪ್ಪಬೇಡ ಅಜ್ಜಿ ಅಲ್ಲಿ ನಿಧಾನ ಹೋಗುವಂತೆಲ್ಲ ಹೇಳೋದಿಲ್ಲ. ಎಲ್ಲಡ್ಕೆ ತುಪ್ಪಬೇಡ ಒಂದು ಹೇಳೋದು. ಅವಕ್ಕೊಂದು ಪ್ಯಾಷನ್, ಎಲ್ಲ ಕಡೆ ಪ್ಯಾಷನ್ ನೋಡಿ ಅದನ್ನು ಹಾಕ್ಸಿ ನಮಗೊಂದು ಗೋಳು. ನಮ್ಮ ಕಾಲದಲ್ಲರೆ ಮಣ್ಣಿಂದು ನೆಲ ಆಗಿತ್ತು, ಗೋಡೆ ಮಣ್ಣಿಂದಾಗಿತ್ತು, ಚೆನ್ನಾಗಿತ್ತು, ಬೆಚ್ಚಗೂ ಇರ್ತಿತ್ತು. ಮಳೆಗಾಲದಲ್ಲೂ ಬೆಚ್ಚಗಿರ್ತಿತ್ತು, ಚಳಿಗಾಲದಲ್ಲೂ ಬೆಚ್ಚಗಿರ್ತಿತ್ತು, ಬೇಸಿಗೆಗಾಲದಲ್ಲೂ ಚೆನ್ನಾಗಿರ್ತಿತ್ತು. ಈಗೆಲ್ಲ ಅದೆಂತ ಕಲ್ಲು ಹಾಕಿಸಿ ಎಲ್ಲ ಕಡೆ ಥಂಡಿ. ನಮ್ಮ ಗೋಳು ಕೇಳೋರು ಯಾರೂ ಇಲ್ಲ, ಅವಕ್ಕೂ ಬೇಜಾರಾಗ್ತಲ್ಲ ಅಂತ ಇರೋದು. ಅವಾಗೆಲ್ಲ ಗೋಡೆ ತಿಕ್ತಿತ್ತು, ನೆಲ ಬೊಳಿತಿತ್ತು, ಎಲ್ಲ ಮಾಡ್ತಿತ್ತು, ಆದರೂ ಅಷ್ಟೆಲ್ಲ ಇದಾಗ್ತಿರ್ಲೆ. ಈಗ ಇಷ್ಟನ್ನೇ ವರ್ಷಕ್ಕೆ ಒದ್ದಾಡೋದು ನೋಡಿಬಿಟ್ರೆ ನಾವೇ ಹೋಗಿ ವರ್ಷನ ಅನ್ಸೋಗ್ತು. ಎಂತ ಗೋಡು, ನಂಗೆ ಎಲ್ಲ ಅಡಿಕೆನೂ ಕೊಡ್ಸಲಾಗೆ ಅಂತಾಳು. ಎಲ್ಲಿ ಹೋದ್ನೇನ, ಅಪ್ಪಿಯೇ ಎಲ್ಲಿ ಹೋದ್ಯ ಮಾರಯ್ಯ, ತಗೊಂಬಾರ ನನಗೆ ಅಲ್ಲೇ ಚಳಿ ಸ್ವಟ್ರೇ ಬಿಚ್ಚಲ್ಲ. ನಾ ಇನ್ನು ಎಷ್ಟೊತ್ತಾಯ್ತು, 12 ಗಂಟೆ ಯಾರು ಸ್ವಟ್ರು ಬಿಚ್ಚಲ್ಲ. ಇದು ಎಲ್ಲಡಿಕೆ ಖಾಲಿ ಆಗ್ತದೆ ಬಂತು ನಂದು. ಇದಕ್ಕೆ ತುಪ್ಪ ಪರಿಸ್ಥಿತಿ ಬಂತು. ಜಬ್ದು ಬಾಲ್ ಇಟ್ಕೊಂಡು ಹೊಲೆಲ್ಲ ನಾವು ಬರೋಕೆ ಹಿಡಿತು. ಅಡಿಕೆ ಎಲ್ಲ ಕತ್ತರಿಸೋ ಇದು ಎಲ್ಲಿ ಹೋದ್ನೇನು, ಕೊಂಡು ಬೇರೆ ಸರಿ ಕಾಣೋದು ಇಲ್ಲ. ಹುಕ್ಕ ಎಲ್ಲಿ ಹೋದ್ನೋ ಎಂತು. ನಮ್ಮ ಗೋಳು ಯಾರಿಗೆ ಕೇಳೋಣ, ವಯಸ್ಸಾದ್ರೆ ಗೋಳು ಯಾರೂ ಕೇಳೋರಿಲ್ಲ, ಯಾರಿಗೂ ಅರ್ಥ ಆಗ್ತದೆ. ಎಲ್ಲ ಅಡಿಕೆ ತಿನ್ನೋರಿಗೆ ಮಾತ್ರ ಗೊತ್ತಾಗ್ತದೆ, ಎಲ್ಲ ಅಡಿಕೆ ತಿನ್ನೋರು ಗೋಳು.